ಸಾಮಾನ್ಯವಾಗಿ ನಾವು ಉದ್ಯಮ ರಂಗದವ್ರನ್ನ ಅನ್ಕೊಂಡ್ಬಿಟ್ರೆ ಯಾವಾಗಲೂ ನಾವು ಅವ್ರದ್ದು ಸಕ್ಸಸ್ ಸ್ಟೋರಿ ಬಗ್ಗೆನೇ ಭಾಳ ಗಮನ ಕೊಡ್ತೀವಿ ಹಾ ಅಲ್ವಾ? ಹೌದು ಹೌದು ಅವ್ರು ಅಷ್ಟೊಂದು ಕಳಿಸ್ಬಿಟ್ರು, ಅಷ್ಟೊಂದು ಸ್ಟಾರ್ಟಪ್ಸ್ ಕಂಪ್ನೀಸ್ ಇದೆ, ಅವ್ರು ಒಂಥರ ಕನಸಲ್ಲಿ ಇರ್ತಾರೆ, ಆ ಕನಸುಗಳನ್ನ ಸತ್ಯ ಮಾಡ್ಕೊಳ್ಳೋಕೆ ಓಡಾಡ್ತಾ ಇರ್ತಾರೆ ಹ್ಮ್ ಅಲ್ವಾ? ಹ್ಮ್ ಸೊ ಇದ್ರ ಅವ್ರದ್ದು ಇಷ್ಟು ಗಳಿಸಿದ್ರು, ಇಷ್ಟು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಈ ಕಡಿಮೆ ದುಡ್ಡಿಂದ ಏನು ಇಲ್ದೇನೆ ಒಂದು ಹೈಯೆಸ್ಟ್ ಲೆವೆಲ್ ರೀಚ್ ಆದ್ರು ಅಂತ ಒಂಥರ ಅವ್ರ ಸಕ್ಸಸ್ ಬಗ್ಗೆನೇ ಜಾಸ್ತಿ ಆರ್ಟಿಕಲ್ಸ್ ಬರುತ್ತೆ. ಅಥವಾ ಜನಸಾಮಾನ್ಯರಲ್ಲಿ ಒಂಥರ ಉದ್ಯಮ ರಂಗದಲ್ಲಿರೋ ಅಂತಂದ್ರೆ ತುಂಬಾ ಮೇಧಾವಿಗಳು ಅನ್ನೋದಿರುತ್ತೆ. ಹ್ಮ್ ಬಟ್ ಅದರದ್ದು ಇನ್ನೊಂದು ಮುಖ ಅಂತ ಹೇಳಿದ್ರೆ ಹ್ಮ್ ಸುಮಾರಷ್ಟು ಉದ್ಯಮ ರಂಗದಲ್ಲಿರ್ತವರು ಕೂಡ ಸುಮಾರಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ, ತುಂಬಾ ಒತ್ತಡದಲ್ಲಿ ಇರ್ತಾರೆ ಮತ್ತು ತುಂಬಾ ಒಂಥರ ಸ್ಟ್ರಗಲ್ ಮಾಡ್ಕೊಂಡು ಅವರು ಮುಂದೆ ಹೋಗ್ತಾ ಇರ್ತಾರೆ. ಅಷ್ಟೊಂದು ಅದು ಬೆಳಕಿಗೆ ಬರಲ್ಲ. ಯಾವಾಗಲಾದ್ರೂ ಒಮ್ಮೆ ಈ ತರ ಒಬ್ಬ ಉದ್ಯಮ ರಂಗದಲ್ಲಿರ್ತಕ್ಕಂಥ ಅತಿ ಹೆಚ್ಚು ಪ್ರಖ್ಯಾತನಾಗಿರ್ತಕ್ಕಂಥ ಉದ್ಯಮಿ ಈ ರೀತಿಯಾಗಿ ಸಾವನ್ನಪ್ಪಿದಾಗ ಆ ಥರದ ಸ್ವಲ್ಪ ಇದು ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಅದಕ್ಕೆ ಇದು ಹೆಂಗಂತಂದ್ರೆ ಉದ್ಯಮ ರಂಗದಲ್ಲಿರ್ತಕ್ಕಂಥವರು ಆತ್ಮಹತ್ಯೆ ಅಂತಂದ್ರೆ ಒಂದು ಸೈಲೆಂಟ್ ಕ್ರೈಸಿಸ್ ಅಂತಾನೆ ಹೇಳ್ಬೋದು ನಾವು. ಓಕೆ, ಸೊ ಮುಖ್ಯವಾಗಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಉದ್ಯಮ ರಂಗದಲ್ಲಿ ಒಂದು ಸಕ್ಸಸ್ ಆಗಬೇಕು ಅಂತಂದ್ರೆ ಅವರು ಒಂಥರ ಯಾವ ಥರ ಇದ್ದಾರೆ ಅಂದರೆ ಒಂಥರ ಮೇಧಾವಿಗಳಿರ್ತಾರೆ, ತುಂಬ ಆಶಾವಾದಿಗಳಿರ್ತಾರೆ, ಕ್ರಿಯೇಟಿವ್ ಆಗಿರ್ತಾರೆ, ಆಮೇಲೆ ತುಂಬ ಅವರು ಜಾಸ್ತಿ ಸಮಯ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ ಮತ್ತು ಒಂದು ರಿಸ್ಕ್ ತಗೊಂಡು ಜೀವನ ಮಾಡ್ತಿರ್ತಾರೆ. ಒಂದು ಉದ್ಯಮ ಸಕ್ಸಸ್ ಆಗ್ಬೇಕಂತಂದ್ರೆ ಹಲವಾರು ಬಾರಿ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ರಿಸ್ಕ್ ತಗೊಳ್ತಕ್ಕಂಥ ಒಂದು ಅವ್ರಿಗೆ ಟೆಂಡೆನ್ಸಿ ಇರುತ್ತೆ ಮತ್ತು ಆ ರಿಸ್ಕ್ ತಗೊಂಡು ಅದರಲ್ಲಿ ಸಕ್ಸಸ್ ಆಗ್ತಾರೆ. ಕೆಲವೊಂದು ಸತಿ ಸಕ್ಸಸ್ ಆದಾಗ ಮಾತ್ರ ಅವರು ಸಕ್ಸಸ್ಫುಲ್ ಉದ್ಯಮಿ ಆಗಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಇದ್ರ ಜೊತೆಗೇನೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅತಿಯಾದ ಈ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಇಂದ ಇರ್ಬೋದು ಅಥವಾ ಹೈ ಆಂಬಿಷನ್ ಅಂತ ಏನು ಹೇಳ್ತೀವಲ್ಲ ಅದು ಇರ್ಬೋದು, ಅಥವಾ ಜಾಸ್ತಿ ಹೊತ್ತು ಅವ್ರು ಕೆಲಸ ಮಾಡೋದ್ರಿಂದ ಏನಾಗ್ತದೆ ಅವರ ಮಾನಸಿಕ ಸ್ಥಿತಿಯಲ್ಲಿ ಕೂಡ ಹಲವಾರು ಸಮಸ್ಯೆಗಳನ್ನು ಅವ್ರು ಅನುಭವಿಸ್ತಾ ಇರ್ತಾರೆ. ಮುಖ್ಯವಾಗಿ ಏನು ಹೇಳ್ಬೇಕು ಅಂತಂದ್ರೆ ಅವರು ಖಿನ್ನತೆ ಇರ್ಬೋದು ಅಥವಾ ಆತಂಕದ ಇರ್ಬೋದು ಅಥವಾ ಕೆಲವು ಸರ್ತಿ ನಾವು ಬೈಪೋಲಾರ್ ಅಫೆಕ್ಟಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಈ ಒಂದು ಪ್ರಮಾಣ ಏನಾಗ್ತದೆ ಅಂತಂದ್ರೆ ಜನರಲ್ ಪಾಪ್ಯುಲೇಷನ್ಗಿಂತ ಇವರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಯಾಕಂತಂದ್ರೆ ಈ ಒಂದು ಬೈಪೋಲಾರ್ ರಿಸ್ಕ್ ಡಿಸಾರ್ಡರ್ ಅಂತ ಏನು ಹೇಳ್ತೀವಲ್ಲ ಅವರಲ್ಲಿ ಈ ಒಂದು ಬರ್ನ್ಔಟ್ ಅಂದ್ರೆ ಈ ತುಂಬಾ ಕೆಲಸ ಮಾಡೋದ್ರಿಂದ ಮತ್ತು ತುಂಬಾ ಹೊತ್ತು ಶ್ರದ್ಧೆ ಅದು ತುಂಬಾ ಒತ್ತಡದಲ್ಲಿ ಬದುಕೋದು ಏನಾಗ್ತದೆ ಅಂತಂದ್ರೆ ಈ ಬೈಪೋಲಾರ್ ರಿಸ್ಕ್ ಡಿಸಾರ್ಡರ್ ಬರಲಿಕ್ಕೆ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡ್ತಾ ಹೋಗ್ತಾ ಇರುತ್ತೆ. ಇನ್ನು ಎರಡನೇದಾಗಿ ನಾವು ವಿಚಾರ ಮಾಡಬೇಕು ಅಂತಂದ್ರೆ ಈ ಒಂದು ನಾವು ರಿಸರ್ಚ್ ಸಂಶೋಧನೆಗಳ ಆಧಾರದ ಮೇಲೆ ಒಂದು ಸಂಖ್ಯೆಗಳನ್ನು ಸಾಂದ್ರತೆ ನೋಡ್ಬಿಟ್ರೆ ಅಂದ್ರೆ ಈ ಉದ್ಯಮ ರಂಗದಲ್ಲಿರ್ತಕ್ಕಂಥವರಲ್ಲಿರ್ತಕ್ಕಂಥ ಆತ್ಮಹತ್ಯೆ ಪ್ರಮಾಣಗಳು ನಮಗೆ ಸಾಮಾನ್ಯ ಜನರಲ್ಲಿ ಎಷ್ಟಾಗುತ್ತೆ ಅದ್ರದ್ದು 1.5 ಪಟ್ಟು ಜಾಸ್ತಿನೇ ಇರುತ್ತೆ. ಈಗ ನಾವು ಸಹಜವಾಗಿ ಮಾತಾಡ್ತಾ ಇರ್ತೀವಿ, ಪ್ರತಿ 40 ಸೆಕೆಂಡ್ಗೆ ಒಂದು ಆತ್ಮಹತ್ಯೆ ಆಗುತ್ತೆ ಪ್ರಪಂಚದಾದ್ಯಂತ, ಮತ್ತು ಅದರದ್ದು 10 ಪಟ್ಟು ಜನ ಆತ್ಮಹತ್ಯೆಗೆ ಒಳಗಾಗ್ತಾರೆ ಪ್ರತಿ ಒಂದು ನಿಮಿಷಕ್ಕೆ ಅಂತ ಹೇಳ್ತೀವಲ್ಲ. ಬಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ಈ ಉದ್ಯಮ ರಂಗದಲ್ಲಿರೋರಿಗೆ ಬಿಸ್ನೆಸ್ ಓನರ್ಸ್ ಇರ್ಬೋದು, ಸ್ಮಾಲ್ ಬಿಸ್ನೆಸ್ ಇರ್ಬೋದು, ಹೈ ಬಿಸ್ನೆಸ್ ಇರ್ಬೋದು, ಅವರು ರಿಸ್ಕ್ ಜಾಸ್ತಿ ಇರುತ್ತೆ. ಸುಮಾರು 3-7% ಜಾಸ್ತಿ ಅಂದ್ರೆ ಈ ನಾರ್ಮಲ್ ಪಾಪ್ಯುಲೇಷನ್ಗಿಂತ ಅವರಲ್ಲಿ ಇದು ಒಂದು ಈ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಇರ್ಬೋದು ಅಥವಾ ಖಿನ್ನತೆಗೆ ಅಂತ ಏನ್ ಹೇಳ್ತೀವಿ ಖಿನ್ನತೆಗೆ ಮತ್ತು ಈ ಒಂದು ಸೂಸೈಡ್ ಮಾಡ್ಕೊಳ್ತಕ್ಕಂಥ ಟೆಂಡೆನ್ಸಿಯ ರಿಸ್ಕ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ಈ ಒಂದು ಅಲಾರ್ಮಿಂಗ್ ನಂಬರ್ಸ್ ಇದ್ರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಇದೆಲ್ಲ ಗೊತ್ತಿದೆ ಅವ್ರಿಗೂ ಕೂಡ, ಬಟ್ ಈ ಒಂದು ಸೈಲೆನ್ಸ್ ಆಗಿರ್ತಾರೆ ಅವರು, ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಯಾಕೆ ಅಂತಂದ್ರೆ ಈ ಒಂದು ಕಾಯಿಲೆ ಅಥವಾ ಅಸ್ವಸ್ಥತೆಗಳ ಜೊತೆಗೆ ಅವ್ರು ಹೋರಾಡ್ತಾನೆ ಇದ್ದು ಉದ್ಯಮ ರಂಗದಲ್ಲಿ ತಮ್ಮ ಚಾಕು ಮೂಡಿಸಲಿಕ್ಕೆ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಬಹಳಷ್ಟು ಉದ್ಯಮ ರಂಗದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಅಥವಾ ಸೆಲೆಬ್ರಿಟೀಸ್ ಅಂತ ಏನ್ ಹೇಳ್ತೀವಿ, ಈ ಒಂದು ಮಾನಸಿಕ ಅಸ್ವಸ್ಥತೆ ಬಗ್ಗೆ ಹೇಳ್ಕೊಂಡ್ರೆ ನಮಗೆ ಒಂದು ಕಳಂಕ ಬಂದ್ಬಿಡುತ್ತೆ, ನಮ್ಮ ಸಂಸ್ಥೆಗಾಗಿರ್ಬೋದು, ನಮ್ಮ ವ್ಯಕ್ತಿತ್ವಕ್ಕಾಗಿರ್ಬೋದು, ಅಥವಾ ಒಂದು ಉದ್ಯಮ ರಂಗಕ್ಕೇನೆ ಒಂದು ಕಳಂಕ ಬರ್ತದೆ ಅಂತಂದು ಅದನ್ನು ತಮ್ಮಲ್ಲೇ ತಾವು ಅದನ್ನ ಒಳಗೆ ಒದಗಿಸ್ಕೊಂಡ್ಬಿಟ್ಟು ಸೈಲೆಂಟ್ ಆಗಿ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಈ ಸ್ಟ್ರಗಲ್ ಯಾವಾಗ ಒಂದು ತನ್ನ ಪರಿಮಿತಿಯನ್ನು ಮೀರಿದಾಗ ಏನಾಗ್ತದೆ ಅಂತಂದ್ರೆ ಈ ಒಂದು ಖಿನ್ನತೆಯ ಪ್ರಮಾಣಕ್ಕಾದ್ರೂ ಹೋಗ್ಬೋದು ಅಥವಾ ಈ ಆತ್ಮಹತ್ಯೆ ಅಂತ ಯೋಚನೆಗಳು ಕೂಡ ಅದು ಒಳಗಾಗ್ತಕ್ಕಂಥದ್ದು. ಇನ್ನು ಅತಿ ಮುಖ್ಯವಾಗಿ ಏನೇನ್ ರಿಸ್ಕ್ ಅಂತ ನೋಡಿದ್ರೆ ಈ ಸೂಸೈಡ್ ಆಗ್ಲಿಕ್ಕೆ ಅತಿ ಮುಖ್ಯವಾಗಿ ಅಂತಂದ್ರೆ ಅವ್ರದೊಂದು ಫೈನಾನ್ಷಿಯಲ್, ಆಸ್ ಅವ್ರ ಉದ್ಯಮ ರಂಗಕ್ಕೆ ಫೈನಾನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಅಲ್ಲಿ ಏನಾಗ್ತದೆ ಒಂದು ಬಿಸ್ನೆಸ್ ರನ್ ಮಾಡ್ತಂಗಿರ್ಬೋದು ಅಥವಾ ನಾವು ಉದ್ಯಮದಲ್ಲಿ ಮೇಲೆ ಬರಬೇಕು ಅಂತಂದ್ರೆ ಸುಮಾರಷ್ಟು ಹಣನ ಸಾಲವಾದ್ರೂ ತಗೊಂಡಿರ್ತಾರೆ ಅಥವಾ ಬ್ಯಾಂಕಿಂದ ತಗೊಂಡಿರ್ತಾರೆ ಅಥವಾ ಬೇರೆ ಬೇರೆ ಹೊಸ ಜಾಸ್ತಿ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ.
ಮತ್ತೆ ತಮ್ಮಲ್ಲಿ ಉಳಿದಿರ್ತಕ್ಕಂಥ ಸೇವಿಂಗ್ಸ್ಗೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಅದನ್ನ ಹೊಸ ಹೊಸ ಉದ್ಯಮದಲ್ಲಿ ಹಾಕ್ತಾನೆ ಹೋಗ್ತಾರೆ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಅದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಆದಾಗೆ ಫೈನಾನ್ಷಿಯಲ್ ಪ್ರೆಷರ್ ಬಿದ್ದಾಗಲೂ ಕೂಡ ಏನಾಗ್ತದೆ ಅದನ್ನ ಸರಿದೂಗಿಸಿದ ಆಗದೇ ಇದ್ದ ಪಕ್ಷದಲ್ಲಿ ಒಂದು ವೈಯಕ್ತಿಕವಾಗಿ ಮತ್ತು ಫೈನಾನ್ಷಿಯಲ್ ಅಲ್ಲಿ ಕೆಲವು ಸರ್ತಿ ಸರಿಯಾಗಿ ಫೈನಾನ್ಷಿಯಲ್ ಏನಂತೀವಿ ಅಂತಂದ್ರೆ ಪ್ಲಾನಿಂಗ್, ಆ ಫೈನಾನ್ಷಿಯಲ್ ಪ್ಲಾನಿಂಗ್ ಇಲ್ಲಿ ಫೇಲ್ಯೂರ್ ಆದಾಗಲೂ ಕೂಡ ಈ ಫೈನಾನ್ಷಿಯಲ್ ಪ್ರೆಸಸ್ ಅವರಿಗೆ ಜಾಸ್ತಿ ಆಗಿ ಅದು ಕೂಡ ಒಂದು ಒತ್ತಡ ಆಗ್ತಕ್ಕಂಥದ್ದು ಒಂದನೇದ್ದು. ಇನ್ನು ಎರಡನೇದಾಗಿ ಜನಸಾಮಾನ್ಯರಿಂದ ಆದಷ್ಟು ಈ ಉದ್ಯಮ ರಂಗದಲ್ಲಿ ಇರ್ತಾರೋ ಒಂದು ಸೋಷಿಯಲ್ ಐಸೋಲೇಷನ್ ಅಂತ ಹೇಳ್ತೀವಿ. ಬೇರೆ ಜನಗಳಿಂದ ಸ್ವಲ್ಪ ದೂರನೇ ಇರ್ತಾರೆ. ಯಾಕಂದ್ರೆ ಅವ್ರವ್ರ ಗುಂಪಿನಲ್ಲಿ ಅವ್ರು ಇರ್ಬೋದು. ಈ ಒಂದು ಎಂಟರ್ಪ್ರಿನರ್ ಜರ್ನಿ ಅಂತಂದ್ರೆ ಒಂಥರ ಒಂಟಿಯಾಗಿ ಹೋಗೋದು ಅಥವಾ ಕೂಡಾಗಿ ಹೋಗೋಕ್ಕಿಂತ ಒಂಟಿಯಾಗಿ, ಯಾಕಂದ್ರೆ ತುಂಬಾ ಜಾಸ್ತಿ ಹೊತ್ತು ಕೆಲಸ ಮಾಡ್ತಾರೆ. ಫ್ಯಾಮಿಲಿ ಫ್ರೆಂಡ್ಸಿಗೆ ಕೊಡ್ತಕ್ಕಂಥ ಟೈಮನ್ನು ಅವ್ರ ಉದ್ಯಮಕ್ಕೇ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಥವಾ ತಮ್ಮ ಬಿಸ್ನೆಸ್ಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ. ಸೊ ಈ ಒಂದು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಕುಟುಂಬದ ಸದಸ್ಯರೊಂದಿಗೆ ಅಥವಾ ಫ್ರೆಂಡ್ಸ್ ಜೊತೆ ಕಾಡ್ತಕ್ಕಂಥದ್ದು ಅಥವಾ ಬೇರೆ ಕೆಲವು ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ಲೇ ಇದ್ದಾಗ ಈ ಒತ್ತಡಗಳು ಬಂದಾಗ ಒಂಥರ ಅವರು ಸಡನ್ ಆಗಿ ಕುಗ್ಗೋಗ್ಬಿಡ್ತಾರೆ, ಮತ್ತೆ ಹೋಪ್ಲೆಸ್ ಆಗ್ಬಿಡ್ತಾರೆ, ಒಂದು ಆಶಾವಾದಿತನೇ ಇರಂಗಿಲ್ಲ. ಸೊ ಇವು ಏನ್ ಮಾಡ್ತವೆ, ಒಂದು ಆತ್ಮಹತ್ಯೆಗೆ ಸ್ವಲ್ಪ ಯೋಚನೆಗಳನ್ನ ತರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಅತಿ ಮುಖ್ಯ ಅಂತಂದ್ರೆ ಕಳಂಕ ಮತ್ತು ಒಂಥರ ಶೇಮ್ ಅಂತ ಏನ್ ಹೇಳ್ತೀವಲ್ಲ, ನಾಚಿಕೆತನ. ಯಾಕೆ ಅಂತಂದ್ರೆ ಒಂದು ವ್ಯಕ್ತಿ ಯಾವಾಗಲೂ ಒಂದು ಉದ್ಯಮದಲ್ಲಿ ಒಂದು ಚಾಪ್ ಮುಡಿಸಿದ್ರೆ ಅವನು ಅದೇ ಲೆವೆಲ್ ಅಲ್ಲಿ ಮೇಂಟೈನ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನಾನು ಅಲ್ಲಿಂದ ಸೋಲ್ಬಾರ್ದು ಅನ್ನೋದೇ ಇರುತ್ತೆ ಅವನಿಗೆ. ಯಾವಾಗ ಒಂದು ಉದ್ಯಮ ರಂಗದಲ್ಲಿ ಸೋಲು ಅಂತ ಬಂತು ಅಥವಾ ಏನಂದ್ರೆ ಸ್ಪರ್ಧಾತ್ಮಕ ಯುಗ ಇದು, ನಾನು ಇವತ್ತೇನು ಕೆಲಸ ಮಾಡ್ತೀನಿ ಅದಕ್ಕೆ ತಕ್ಕಾಗಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬನು ಬರಲಿಕ್ಕೆ ಪೈಪೋಟಿ ಇದ್ದೇ ಇರುತ್ತೆ. ಸೊ ಅವಾಗ ಅವ್ರಿಗೆ ಏನಾಗ್ತದೆ, ಆ ಒಂದು ಇಮೇಜ್ ಮೇಂಟೈನ್ ಮಾಡ್ಲಿಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಐಡೆಂಟಿಟಿ ನಾನು ಯಾವಾಗಲೂ ಮೇಲೇನೆ ಇರಬೇಕು, ಉತ್ತುಂಗದಲ್ಲಿ ಇರಬೇಕು ಅನ್ನೋದನ್ನು ಆಗದೇ ಇದ್ದ ಪಕ್ಷದಲ್ಲಿ ಈಗ ಅವರಿಗೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಎಸ್ಪೆಷಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಕಳಂಕ ಯಾಕಂದ್ರೆ ತೋರ್ಸ್ಕೊಳಕ್ಕಾಗಲ್ಲ, ಉದ್ಯಮದ ಕಳಂಕ. ನಾನು ಮಾನಸಿಕ ಅಸ್ವಸ್ಥತೆ ಕಳಂಕ ಅಂತ ಹೇಳಂಗಿಲ್ಲ, ಉದ್ಯಮದಲ್ಲಿ ಫೇಲ್ ಆದೆ ಅನ್ನೋ ಒಂದು ಕಳಂಕ ಇರ್ಬೋದು, ಒಂದು ನನಗೆ ನಾಚಿಕೆ ಆಯ್ತು ನಾನು ಫೇಲ್ ಆಗ್ಬಿಟ್ಟೆ ಅನ್ನೋದು ಇದು ಒಂದು. ಇನ್ನು ಅತಿ ಮುಖ್ಯವಾಗಿ ಅಂದ್ರೆ ಕೆಲವು ಜೈವಿಕ ಕಾಯಿಲೆಗಳಂತ ಹೇಳ್ತೀವಿ. ಅಂದ್ರೆ ಅವರು ವೈಯಕ್ತಿಕವಾಗಿ ಅವ್ರ ಕುಟುಂಬದ ಹಿನ್ನೆಲೆ ಆಗಿರ್ಬೋದು, ಅವರ ಪರ್ಸನಾಲಿಟಿ ಟ್ರೇಟ್ಸ್. ಯಾಕಂದ್ರೆ ಯೂಶಲಿ ಈ ಒಂದು ಉದ್ಯಮ ರಂಗದಲ್ಲಿ ಇದ್ದವರು ವ್ಯಕ್ತಿತ್ವ ಹೆಂಗಿರ್ತದೆ ಅಂತಂದ್ರೆ ಅವರು ಹೈ ಲೆವೆಲ್ಸ್ ಆಫ್ ಪರ್ಫೆಕ್ಷನಿಸ್ಟ್. ಅಂದ್ರೆ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ನಾ ಪರ್ಫೆಕ್ಟ್ ಆಗೇ ಮಾಡಬೇಕು, ಅಥವಾ ಒಂಥರ ವೈಯಕ್ತಿಕ ಕಂಟ್ರೋಲ್ ಇಲ್ದೇನೆ ನಾನು ಅದನ್ನ ಮಾಡ್ತಾ ಹೋಗ್ಬೇಕು, ಸಕ್ಸಸ್ ಆಗಬೇಕು ಡ್ರೈವು. ಕೆಲವು ಕ್ರಿಟಿಸಿಸಮ್ ನಾನು ಸರಿಯಾಗಿ ತಗೊಳ್ದೆ ಅದನ್ನ ಸರಿಯಾಗಿ ಲೀಡ್ ಮಾಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಸೊ ಸೆಟ್ ಬ್ಯಾಕ್ಸ್ ಆಯ್ತು ಅಂತಂದ್ರೆ ಅದನ್ನ ಅವರು ತುಂಬಾ ರಿಸ್ಕ್ ಆಗಿ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದೇ. ಮತ್ತೆ ಎಸ್ಪೆಷಲಿ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಅಂತ ಏನಿರ್ತೀವಲ್ಲ, ಯಾರಲ್ಲಿ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಇರ್ತದೆ, ನಾ ಇನ್ನೂ ಉದ್ಯಮದಲ್ಲಿ ಮುನ್ನುಗ್ಬೇಕು, ನಾನು ಹೊಸ ಹೊಸ ವೆಂಚರ್ಸ್ ಮಾಡಬೇಕು, ಅಲ್ಲಿ ಏನಾದರೂ ತೊಂದರೆ ಆದಾಗ ಈ ಒಂದು ತರದ ಇರ್ತಕ್ಕಂಥ ಪರ್ಸನಾಲಿಟಿ ಟ್ರೇಟ್ಸ್ ಇರ್ತಕ್ಕಂಥ ವ್ಯಕ್ತಿತ್ವದವರು ಆತ್ಮಹತ್ಯೆಗೆ ಬೇಗ ಜಾರ್ತಾರೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಈ ಕೆಲವೊಂದು ಸೋಷಿಯಲೈಸಿಂಗ್ ಇವೆಂಟ್ಸ್ ಅಂತ ಏನು ಮಾಡ್ತಾ ಇರ್ತಾರೆ ಅವರು. ಬಟ್ ಎಷ್ಟೋ ಸರ್ತಿ ಏನಾಗುತ್ತೆ ಅಂದ್ರೆ ತಮ್ಮ ಒಂದು ಒಂಟಿತನ ಅಥವಾ ಕುಟುಂಬದರಿಂದ ದೂರ, ಫ್ರೆಂಡ್ಸ್ ಇಂದ ದೂರವಾಗ್ತಕ್ಕಂಥ ಸಮಯದಲ್ಲಿ ಈ ಕೆಲವೊಂದು ವಸ್ತುಗಳಿಗೆ, ಮಾದಕ ಪದಾರ್ಥಗಳ ವಸ್ತುಗಳಿಗೆ ಬಳಕೆಗೆ ಅವರು ಅಪ್ಪಿತಪ್ಪಿ ಈಡಾಗಿದ್ರೆ ಅವೆಲ್ಲ ರಿಸ್ಕ್ ತಗೊಳಕ್ಕೆ ಈ ಉದ್ಯಮ ರಂಗದವರು ಡಿಪ್ರೆಷನ್ಗೆ ಆಗಿರ್ಬೋದು ಮತ್ತು ಈ ಸೂಸೈಡ್ ರಿಸ್ಕಿಗೆ ಜಾಸ್ತಿ ಒಳಗಾಗ್ತಕ್ಕಂಥ ಸನ್ನಿವೇಶ ಜಾಸ್ತಿ ಇರುತ್ತೆ. ಓಕೆ ಸರ್, ಇವಾಗ ನಾವು ಗಮನಿಸಿದಂಗೆ ಖಿನ್ನತೆ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಇದು ಬಡವ ಶ್ರೀಮಂತ ಅಂತ ಏನು ಇರಲ್ಲ, ಎಲ್ಲರಿಗೂ ಇರುತ್ತೆ. ಅದನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಒಂದು ಇಂಪಾರ್ಟೆಂಟ್ ಅಂತ ಹೇಳಿ ವೈದ್ಯ ಲೋಕ ಹೇಳುತ್ತೆ. ಸೊ ಇವಾಗ ಒನ್ಸ್ ನಾವು ಡಿಪ್ರೆಷನ್ಗೆ ಒಳಗಾದ್ರೆ ಅದರಿಂದ ಹೊರಗೆ ಬರೋದು ಹೇಗೆ? ಖಂಡಿತವಾಗ್ಲು ಇಲ್ಲಿ ಈ ಡಿಪ್ರೆಷನ್ಗಿಂತ ಮುಂಚೆ ನಾನು ಸೂಸೈಡ್ ಪ್ರಿವೆಂಟ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಈ ಸೂಸೈಡ್ ಯೋಚನೆಗಳೇನು ಬರುತ್ತಲ್ಲ, ಸೂಸೈಡ್ ಐಡಿಯಾ ಬಂದಾಗ್ಲೇನೆ ಅವರು ಕೆಲವು ಸರ್ತಿ ಉದ್ಯಮ ರಂಗದಲ್ಲಿ ಇರ್ತಕ್ಕಂಥವ್ರು ಏನಾಗಿರ್ಬೋದು ಅಥವಾ ನಾರ್ಮಲ್ ಜನನೇ ಆಗಿರ್ಬೋದು, ಯಾವಾಗಲೂ ಅದು ಫಸ್ಟ್ ಒಂದು ಹೆಲ್ಪ್ ಕೇಳ್ತಾರೆ ಯಾರ ಹತ್ರ ಆದ್ರೂ, ಅಥವಾ ಯಾರ ಹತ್ರ ಆದ್ರೂ ಒಂದು ತೋರ್ಸ್ಕೊಂಡಿರ್ತಾರೆ, ಒಂದು ಹಿಂಟ್ ಕೊಟ್ಟಿರ್ತಾರೆ ನಮಗೆ. ಆ ಹಿಂಟ್ ಅನ್ನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು ಅಥವಾ ಕುಟುಂಬದ ಸದಸ್ಯರಿರ್ಬೋದು ಅಥವಾ ಸ್ನೇಹಿತರಿರ್ಬೋದು ತಕ್ಷಣದಲ್ಲಿ ಅದನ್ನ ಗುರ್ತಿಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಆ ಹಿಂಟು ಒಂದೇನೋ ನನಗೆ ಸಾಲ ಬೇಕಾಗಿದೆ, ನನಗೇನೋ ಸ್ವಲ್ಪ ಫೈನಾನ್ಷಿಯಲ್ ತೊಂದರೆ ಆಗಿದೆ ಅಂತಂದಾಗ ಅವಾಗ ಅಥವಾ ಅವರಲ್ಲಿ ಅವರ ವೈಯಕ್ತಿಕ ಜೈವಿಕ ಕ್ರಿಯೆಗಳಾಗಿರ್ತಕ್ಕಂಥ ನಿದ್ದೆ, ಹಸಿವು, ತೊಂದರೆ ಆಗ್ತಕ್ಕಂಥದ್ದು ಇಂಥವೆಲ್ಲ ಸೂಕ್ಷ್ಮವಾಗಿ ಗಮನ ಇಟ್ಟಾಗೆ ಅವನು ಗಮನಿಸಿದಾಗ ಈ ವ್ಯಕ್ತಿಗೆ ಯಾಕೋ ಸ್ವಲ್ಪ ಸಪೋರ್ಟ್ ಬೇಕಾಗಿದೆ ಅಂತ ನೋಡಿದಾಗ ಅದನ್ನು ಪ್ರಿವೆಂಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಸಾಮಾನ್ಯವಾಗಿ ಪ್ರತಿ ಶೇಕಡ ನಾವು 10% ಜನರಿಗೆ
ಈ ಖಿನ್ನತೆ ಕಾಯಿಲೆ ಇದು ಆಗಿರ್ಬೋದು ಅಥವಾ ಆತಂಕದ ಕಾಯಿಲೆಗಳು ಒಂದಿಲ್ಲ ಒಂದು ಸಮಯದಲ್ಲಿ ಬಂದು ಹೋಗ್ತದೆ ಅವನ ಜೀವಿತಾವಧಿಯಲ್ಲಿ. ಸೊ ಇಲ್ಲಿ ಅತಿ ಮುಖ್ಯವಾಗಿ ನಾವು ನಮ್ಮ ಒತ್ತಡವನ್ನು ನಿಭಾಯಿಸ್ತಕ್ಕಂಥ ಶೈಲಿ ಕಲ್ಕೋಬೇಕು. ಸಾಮಾನ್ಯವಾಗಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ನಮ್ಮ ಹತ್ರ ನಮ್ಮ ದೇಶದಲ್ಲಾಗಿರ್ಬೋದು, ನಮ್ಮ ಜಗತ್ತಿನಲ್ಲಾಗಿರ್ಬೋದು ಎಷ್ಟೊಂದು ಜನ ಡಿಗ್ರಿಗಳು ತಗೊಂಡಿರ್ತಾರೆ, ಆ ಸ್ಕಿಲ್ಸ್ ಇರಲ್ಲ ಅವರ ಕೌಶಲ್ಯಗಳು. ಸೊ ಇಲ್ಲಿ ಕೂಡ ಅಷ್ಟೇ, ಕೌಶಲ್ಯಗಳನ್ನ ಬಲ್ಲವನಿಗೆ ನಿರುದ್ಯೋಗ ಇಲ್ಲ ಅಂತಂದು ಮೇಧಾವಿಗಳು ಹೇಳ್ತಾ ಇರ್ತಾರೆ. ಸೊ ಈ ಕೌಶಲ್ಯಗಳನ್ನು ಸರಿಯಾಗಿ ಉಳಿಸ್ಕೋಬೇಕು. ಎಸ್ಪೆಷಲಿ ಪ್ರಾಬ್ಲಮ್ ಸಾಲ್ವಿಂಗ್, ಅಂದ್ರೆ ಒಂದು ಸಮಸ್ಯೆ ಬಂದ್ರೆ ಆ ಸಮಸ್ಯೆನ ಯಾವ ರೀತಿ ನಿಭಾಯಿಸ್ಬೇಕಂತ ಕೌಶಲ್ಯಗಳು ಇತ್ತು ಅಂತಂದ್ರೆ ಆ ವ್ಯಕ್ತಿ ಈ ಖಿನ್ನತೆಯಿಂದ ಹೊರಗಡೆ ಬರ್ತಕ್ಕಂಥ ಚಾನ್ಸ್ ಇದೆ. ಎರಡನೇದಾಗಿ ಈ ಒಂದು ಜಾಬ್ ಅಲ್ಲಿ ಇರ್ಬೋದು ಅಥವಾ ಉದ್ಯಮದಲ್ಲಿರ್ಬೋದು ಹೈ ಕಾಂಪಿಟೆನ್ಸಿ ಇದ್ದಾಗ ಅಥವಾ ಕಾಂಪಿಟೆನ್ಸಿ ಜೊತೆಗೆ ಸ್ಪರ್ಧೆ ಇರ್ತದೆ. ಅಲ್ಲಿ ಕೆಲವು ಕಡೆ ಎಷ್ಟೋ ಕಡೆ ಇವನ್ ಪಕ್ಷಪಾತ ನಡೀತಾ ಇರುತ್ತೆ ಅಥವಾ ಕ್ರಿಟಿಸಿಸಮ್ ಇರುತ್ತೆ. ಇವನ್ನೆಲ್ಲ ಬಂದಾಗ ಯಾವ ರೀತಿ ನಿಭಾಯಿಸ್ಬೇಕನ್ನೋ ಒಂದು ಕೋಪಿಂಗ್ ಸ್ಕಿಲ್ಸ್ ಆ ವ್ಯಕ್ತಿಯಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವನು ಖಿನ್ನತೆಯಿಂದ ಹೊರಗಡೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಎಸ್ಪೆಷಲಿ ಮುಖ್ಯವಾಗಿ ಅವೇರ್ನೆಸ್ ಕೊಡಬೇಕಾಗಿದ್ದು ವೆರಿ ಇಂಪಾರ್ಟೆಂಟ್. ಈ ತರದ ಉದ್ಯಮ ರಂಗದಲ್ಲಿರ್ಬೋದು ಅಥವಾ ಜನಸಾಮಾನ್ಯರಿಗೆ ಈ ಮಾನಸಿಕ ಅಸ್ವಸ್ಥತೆಗಳ ಬಗ್ಗೆ ಮತ್ತು ಅದರದ್ದು ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಅವೇರ್ನೆಸ್, ಜಾಗೃತಿ ಮೂಡಿಸೋದಾಗಿರ್ಬೋದು ಅಥವಾ ವಿರಮಿಸುವ ಶೈಲಿ, ಅಂದ್ರೆ ಈಗ ಅಂತಂದ್ರೆ ರಿಲ್ಯಾಕ್ಸೇಷನ್ ಮಾಡೋದು, ಧ್ಯಾನ ಇರ್ಬೋದು, ಯೋಗ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಒಳ್ಳೆಯ ಸತ್ವಯುತವಾದ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರಗಳಿರ್ಬೋದು ಮತ್ತು ಮಾದಕ ವಸ್ತುಗಳಿಂದ ದೂರ ಇರ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಳ್ಳೆ ಒಂದು ದಿನಕ್ಕೆ 8 ಗಂಟೆ ನಿದ್ದೆ ಬೇಕಾಗ್ತದೆ, ಎಕ್ಸರ್ಸೈಸ್ ಬೇಕಾಗುತ್ತೆ. ಸೊ ಇವೆಲ್ಲ ಜೊತೆಗೆ ಕುಟುಂಬದವರ ಸಪೋರ್ಟು ಮತ್ತು ಫ್ರೆಂಡ್ ಸಪೋರ್ಟ್, ಪೀರ್ ಸಪೋರ್ಟ್ ಅಂತ ಏನ್ ಹೇಳ್ತೀವಲ್ಲ, ಇವೇನ್ ಮಾಡ್ತದೆ ಅಂತಂದ್ರೆ ಅವ್ರಿಗೆ ಒಂದು ಸ್ಟ್ರಾಂಗ್ ಸೋಷಿಯಲ್ ಕನೆಕ್ಟೆಡ್ನೆಸ್ ಮೂಡಿಸಿದಾಗ ಸೊ ಇದನ್ನ ನಾವು ಈ ತರ ಖಿನ್ನತೆಯಿಂದ ಹೊರಗಡೆ ಬರೋಕ್ಕಾಗಿರ್ಬೋದು. ಆಮೇಲೆ ಇನ್ನೊಂದೇನಂತಂದ್ರೆ ಅತಿ ಮುಖ್ಯವಾಗಿ ಟೇಕಿಂಗ್ ಬ್ರೇಕ್ಸ್, ಒಂದು ಬೌಂಡ್ರಿ ಹಾಕೊಳ್ಬೇಕು ನಮ್ಮ ಒಂದು ಪರ್ಸನಲ್ ಲೈಫಿಗೂ ಮತ್ತು ಸೋಷಿಯಲ್ ಲೈಫ್ಗೆ ಇರ್ಬೋದು, ಮತ್ತೆ ಬಿಟ್ವೀನ್ ವರ್ಕ್ ಅಂಡ್ ಪರ್ಸನಲ್ ಲೈಫ್ ಒಂದು ಬೌಂಡ್ರಿ ಹಾಕೊಂಡು ಸೆಟ್ಟಿಂಗ್ ಬೌಂಡ್ರಿ ಹಾಕೊಂಡು ಬ್ರೇಕ್ಸ್ ತಗೊಳ್ತಕ್ಕಂಥದ್ದು ಮಧ್ಯೆ. ಆಮೇಲೆ ರಿಲ್ಯಾಕ್ಸೇಷನ್ ಮಾಡ್ಬೇಕಾದ್ರೆ ಟೈಮ್ಗೆ ಮತ್ತು ಆಕ್ಟಿವಿಟೀಸ್ ನ ಖುಷಿಯಾಗಿ ಅನುಭವಿಸೋದನ್ನ. ಸೊ ಅದನ್ನ ನಾವು ಕೆಲವು ಮಾಡಿ ಮತ್ತು ಮಾದಕ ವಸ್ತುಗಳಿಂದ ದೂರ ಇದ್ದಾಗೆ ಈ ಒಂದು ಖಿನ್ನತೆಗಳಿಂದ ಅಥವಾ ಆಂಗ್ಸೈಟಿಗಳಿಂದ ನಾವು ಹೊರಗಡೆ ಬರಲಿಕ್ಕೆ ಚಾನ್ಸಸ್ ಇದೆ. ಮತ್ತು ಇದರಿಂದ ನಾವು ಆತ್ಮಹತ್ಯೆಗಳಿಂದ ಕೂಡ ಪ್ರಯತ್ನ ಮಾಡಬೇಕು. ಆಮೇಲೆ ಯಾವುದೇ ಒಂದು ವ್ಯಕ್ತಿ ಎಲ್ಲ ಒಬ್ಬನೇ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಯಾವಾಗ್ಲೂ ಜಂಟಿಯಾಗಿ ಎಲ್ಲರ ಜೊತೆ ಸೇರ್ಕೊಂಡು ಒಂದು ಗುಂಪಾಗಿ ನಾವು ಕೆಲಸ ಮಾಡಿದಾಗ ಖಂಡಿತವಾಗಲೂ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು, ಹೊಸ ಸೊಲ್ಯೂಷನ್ಸ್ ನ ಕಂಡಿಡ್ಕೋಬಹುದು. ಮತ್ತೆ ಎಷ್ಟೋ ಸರ್ತಿ ನಾವು ಒಂದು ತಿಳ್ಕೊಬೇಕಂತಂದ್ರೆ ಎಲ್ಲಾ ಪ್ರಾಬ್ಲಮ್ಸ್ಗೂ ಕೆಲವೊಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ ನಾವು. ಅದೇ ದರ್ ಇಸ್ ನೋ ಸೊಲ್ಯೂಷನ್ ಅನ್ನೋದು ಇಟ್ ಸೆಲ್ಫ್ ಇಸ್ ಎ ಸೊಲ್ಯೂಷನ್ ಅನ್ನೋದು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಅತಿ ಮುಖ್ಯವಾಗಿ ಅಂತಂದ್ರೆ ಯಾವ ರೀತಿ ನಾನು ಅದನ್ನ ನನ್ನ ಕೆಪಾಸಿಟೀಸ್ ಏನಿದೆ, ನನ್ನ ಏನದು ಸಾಮರ್ಥ್ಯ ಎಷ್ಟಿದೆ ಅನ್ನೋದ್ರ ಮೇಲೆ ನಾನು ಅದನ್ನ ಮಾಡಿದಾಗ ಖಂಡಿತವಾಗ್ಲೂ ಖಿನ್ನತೆಯಿಂದ ದೂರ ಬರ್ಬೋದು. ಮತ್ತೆ ಕೆಲಸದ ಸಮಯದಲ್ಲಿ ಇರ್ತಕ್ಕಂಥ ಒತ್ತಡದಿಂದ ದೂರ ಹೋಗ್ಬೋದು. ಈ ಒತ್ತಡ ಕಡಿಮೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಮಾನಸಿಕ ಯೋಗಕ್ಷೇಮ ಮತ್ತು ಮಾನಸಿಕ ಆರೋಗ್ಯ ಒಳ್ಳೇದಾಗಿರುತ್ತೆ ಅಂತ ಹೇಳಿ. ಎಸ್ ಸರ್, ಒಳ್ಳೆ ಮಾಹಿತಿಯನ್ನ ನೀಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಮೇಡಮ್.